ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2020 ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ಸ್ವರ್ಗದಿಂದ ಬೆಂಕಿ. ಅಯ್ಯೋ, ನೀನು ಆಕಾಶಗಳನ್ನು ಸೀಳಿಬಿಟ್ಟು ಇಳಿದು ಬಂದರೆ ಎಷ್ಟೋ ಒಳ್ಳೆಯದು. ಬೆಂಕಿಯು ಮರವನ್ನು ಸುಡುವಂತೆಯೂ ಬೆಂಕಿ ನೀರನ್ನು ಕುದಿಸುವಂತೆಯೂ ನಿನ್ನ ಹೆಸರನ್ನು ನಿನ್ನ ವಿರೋಧಿಗಳಿಗೆ ತಿಳಿಸುವಂತೆಯೂ ಜನಾಂಗಗಳು ನಿನ್ನ ಪ್ರಸನ್ನತೆಯ ಮುಂದೆ ನಡುಗುವಂತೆಯೂ ಬೆಟ್ಟಗಳು ನಿನ್ನ ಸಮ್ಮುಖದಲ್ಲಿ ನಡುಗಿದರೆ ಎಷ್ಟೋ ಒಳ್ಳೆಯದು. ಯೆಶಾಯ 64:1-2. ಯೆಶಾಯ 64 ದೇವರು ನಮ್ಮನ್ನು ಪುನರುಜ್ಜೀವನಕ್ಕೆ ಪ್ರೇರೇಪಿಸಲು ಕೊಟ್ಟಿರುವ ಸತ್ಯವೇದದ ಒಂದು ಭಾಗವಾಗಿದೆ. ಈ ಅಧ್ಯಾಯದ ಪ್ರತಿಯೊಂದು ವಚನವನ್ನು ಪ್ರಾರ್ಥನಾಪೂರ್ವಕವಾಗಿ ಓದಿ ಮತ್ತು ದೇವರ ಶಕ್ತಿಯು ನಿಮ್ಮ ಮೇಲೆ ಇಳಿಯುವುದನ್ನು ನೀವು ಅನುಭವಿಸುವಿರಿ. ಈ ಪ್ರಬಲ ಪ್ರಾರ್ಥನೆಯನ್ನು ಪ್ರತಿದಿನ ಧ್ಯಾನಿಸಿ ಮತ್ತು ನಿಮ್ಮ ಆಧ್ಯಾತ್ಮಿಕ ಜೀವನವು ಹೆಚ್ಚಿನ ಎತ್ತರಕ್ಕೆ ಏರುವುದನ್ನು ನೀವು ಕಾಣುವಿರಿ. ಪ್ರವಾದಿಯಾದ ಯೆಶಾಯನು ಬೇಡಿಕೊಳ್ಳುತ್ತಾನೆ, ಹೋ, ನೀನು ಆಕಾಶಗಳನ್ನು ಅನುಕರಿಸಿದ್ದರೆ ಎಷ್ಟು ಚೆನ್ನಾಗಿತ್ತು. ಬೆಂಕಿಯು ಮರವನ್ನು ಸುಡುವಂತೆ, ಬೆಂಕಿಯು ನೀರನ್ನು ಕುದಿಸುವಂತೆ ನೀನು ಇಳಿದು ಬಂದಿದ್ದರೆ ಎಷ್ಟು ಚೆನ್ನಾಗಿತ್ತು. ನಂಬಿಕೆಯ ಕಣ್ಣುಗಳಿಂದ ಯೆಶಾಯನು ಆಕಾಶವು ಮುಚ್ಚಲ್ಪಟ್ಟಿರುವುದನ್ನು ಮತ್ತು ನಂತರ ತೆರೆದಿರುವುದನ್ನು, ಮೇಲಿನಿಂದ ಬೆಂಕಿ ಸುರಿಯುವುದನ್ನು ನೋಡಿದನು. ಎಲೀಯನು ಪ್ರಾರ್ಥಿಸಿದ್ದು ಹೀಗೆಯೇ. ಇಸ್ರಾಯೇಲ್ ಜನರು ಕರ್ತನೇ ದೇವರು ಎಂದು ತಿಳಿದುಕೊಳ್ಳಲು ಎಲೀಯನು ಸ್ವರ್ಗದಿಂದ ಬೆಂಕಿಗಾಗಿ ಪ್ರಾರ್ಥಿಸಬೇಕಾಯಿತು. ಸತ್ಯವೇದವು ಹೇಳುತ್ತದೆ, ಮತ್ತು ಸಾಯಂಕಾಲದ ಯಜ್ಞವನ್ನು ಅರ್ಪಿಸುವ ಸಮಯದಲ್ಲಿ ಪ್ರವಾದಿಯಾದ ಎಲೀಯನು ಹತ್ತಿರ ಬಂದು, ಅಬ್ರಹಾಮ, ಇಸಾಕ ಮತ್ತು ಇಸ್ರಾಯೇಲರ ದೇವರಾದ ಕರ್ತನೇ, ನೀನು ಇಸ್ರಾಯೇಲರಲ್ಲಿ ದೇವರು, ನಾನು ನಿನ್ನ ಸೇವಕ ಮತ್ತು ನಾನು ಇದನ್ನೆಲ್ಲ ನಿನ್ನ ಮಾತಿನಂತೆ ಮಾಡಿದ್ದೇನೆ ಎಂದು ಈ ದಿನ ತಿಳಿಯಲಿ ಎಂದು ಹೇಳಿದನು. 1 ಅರಸುಗಳು 18:36. ಆಗ ಕರ್ತನ ಬೆಂಕಿಯು ಇಳಿದು ಬಂದು ದಹನ ಬಲಿಯನ್ನು, ಕಟ್ಟಿಗೆಯನ್ನು, ಕಲ್ಲುಗಳನ್ನು, ಮಣ್ಣನ್ನು ದಹಿಸಿಬಿಟ್ಟಿತು. ಅದು ಕಾಲುವೆಯಲ್ಲಿದ್ದ ನೀರನ್ನು ಹೀರಿಬಿಟ್ಟಿತು. 1 ಅರಸುಗಳು 18:38. ಆ ದಹಿಸುವ ಬೆಂಕಿಯ ಫಲಿತಾಂಶಗಳು ಅದ್ಭುತವಾದವು. ಕಾರ್ಮೆಲ್ ಪರ್ವತದಿಂದ ಎಲ್ಲ ಇಸ್ರಾಯೇಲ್ ಜನರು ಕರ್ತನ ಕಡೆಗೆ ತಿರುಗಿಕೊಂಡು, ಕರ್ತನೇ, ಅವನೇ ದೇವರು ಎಂದು ಘೋಷಿಸಿದರು. ಬಾಳನ 450 ಪ್ರವಾದಿಗಳನ್ನು ಸೆರೆ ಹಿಡಿದು ಕೊಲ್ಲಲಾಯಿತು ಎಂದು ಬಾಳನ ಹೆಸರಿನ ಒಬ್ಬನೇ ದೇವರು ಇಲ್ಲ, ಅಥವಾ ಒಮ್ಮೆ ಅವನನ್ನು ಸೇವಿಸಿದ ಯಾವುದೇ ಫಿಲಿಷ್ಟಿಯರು ಇಲ್ಲ. ಈಗ ನಮ್ಮ ಭಾರತ ರಾಷ್ಟ್ರದಲ್ಲಿ ಸ್ವರ್ಗೀಯ ಬೆಂಕಿಯ ಅಂತಹ ಹೊಸ ಅಭಿಷೇಕವು ಬಹಳ ಅಗತ್ಯವಿದೆ. ಕರ್ತನೇ, ಸ್ವರ್ಗವನ್ನು ಹರಿದು ಕೆಳಗೆ ಬಾ ಎಂದು ನಾವು ಶ್ರದ್ಧೆಯಿಂದ ಪ್ರಾರ್ಥಿಸೋಣವೇ? ಕರ್ತನೇ, ನನ್ನನ್ನು ಬೆಂಕಿಯ ಜ್ವಾಲೆಯನ್ನಾಗಿ ಮಾಡಿ ಮುಟ್ಟಲಾಗದ ಪರೀಕ್ಷೆಗಳು ನಂದಿಸಲಾಗದಂತೆ ಎಂದು ನಾವು ಬೇಡಿಕೊಳ್ಳಬೇಕು. ಹಳೆಯ ದಿನಗಳಲ್ಲಿ ಸೊದೋಮ್ ಮತ್ತು ಗೊಮೋರಗಳ ಪಾಪಗಳು ಸ್ವರ್ಗವನ್ನು ತಲುಪಿದಾಗ ಆ ನಗರಗಳನ್ನು ನಾಶ ಮಾಡಲು ಕರ್ತನು ಸ್ವರ್ಗದಿಂದ ಬೆಂಕಿ ಮತ್ತು ಗಂಧಕವನ್ನು ಸುರಿಸಿದನು. ಅದು ನ್ಯಾಯ ತೀರ್ಪಿನ ಬೆಂಕಿಯಾಗಿತ್ತು. ಆದರೆ ಇಂದು ನಾವು ಹಾತೊರೆಯುವ ಬೆಂಕಿಯು ಶುದ್ಧೀಕರಿಸಲು ಉರಿಯುವ ಬೆಂಕಿಯಾಗಿದೆ. ದೇವರ ಪ್ರೀತಿಯ ಮಕ್ಕಳೇ, ಕರ್ತನ ಆಗಮನಕ್ಕಾಗಿ ರಾಷ್ಟ್ರಗಳನ್ನು ಸಿದ್ಧಪಡಿಸುವ ಈ ಪವಿತ್ರ ಬೆಂಕಿ ನಮಗೆ ಬೇಕು. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ವಚನ. ಮೋಶೆಯು ತನ್ನ ಕೋಲನ್ನು ಆಕಾಶದ ಕಡೆಗೆ ಚಾಚಿದನು. ಆಗ ಕರ್ತನು ಗುಡುಗು ಮತ್ತು
ಆಲಿಕಲ್ಲಿನ ಮಳೆಯನ್ನು ಕಳುಹಿಸಿದನು. ಬೆಂಕಿಯು ಭೂಮಿಗೆ ಹಾರಿತು. ಕರ್ತನು ಐಗುಪ್ತ ದೇಶದ ಮೇಲೆ ಆಲಿಕಲ್ಲಿನ ಮಳೆಯನ್ನು ಸುರಿಸಿದನು. ವಿಮೋಚನಕಾಂಡ 9:23. ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.